solve the following system of inequalities graphically. So ಈ ರೀತಿ ಪ್ರಾಬ್ಲಮ್ಸ್ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಸೊ ಲೆಟ್ ಅಸ್ ಸಾಲ್ವ್ ಕ್ವಿಕ್ಲಿ. ಸೊಲ್ಯೂಷನ್, let 2x plus 3y, sorry 2x plus y, 2x plus y greater than or equal to 6. Call this as inequality 1. And 3x plus 4y less than or equal to 12. Call it as inequality 2. ಈಗ ಫಸ್ಟ್ ಲೈನ್ ಡ್ರಾ ಮಾಡೋದಕ್ಕೆ ನಾವೇನು ಮಾಡಬೇಕು ಅಂದರೆ ಪಾಯಿಂಟ್ಸನ್ನು ಫೈಂಡ್ ಮಾಡಬೇಕು. ಸೊ ಇನ್ ಆರ್ಡರ್ ಟು ಫೈಂಡ್ ದ ಪಾಯಿಂಟ್ಸ್ ವಿ ಶುಡ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಇದು ಎಕ್ಸ್, ಇದು ವೈ, ಇದು ಎಕ್ಸ್ ಕಮ ವೈ ಆಗಿರಲಿ. ಇಫ್ ಎಕ್ಸ್ ಈಸ್ 0, ಇಲ್ಲಿ 0 ಆದರೆ ಬಿಫೋರ್ ದಟ್ ಇನ್ ಆರ್ಡರ್ ಟು ಫೈಂಡ್ ಪಾಯಿಂಟ್ಸ್ ಏನು ಮಾಡಬೇಕು, ಅದು ಯಾಕೆ ಅಂತಂದರೆ ಟು ಫೈಂಡ್ ಸೊಲ್ಯೂಷನ್ ರೀಜನ್, sorry, to draw line we have to consider the equations. Consider the equations corresponding to these inequalities. The first equation will be 2x plus y equal to 6. ಆಮೇಲೆ ಇದರ ಕರೆಸ್ಪಾಂಡಿಂಗ್ ಈಕ್ವೇಷನ್ ಯಾವುದಾಗಿರುತ್ತೆ, 3x plus 4y equal to 12. ಈಗ 2x plus y equal to 6 ಅಲ್ಲಿ if x is 0, ಸೊ ಇಲ್ಲಿ 0 ಹಾಕಿದ್ರೆ 2 into 0 will be 0. 0 plus y ಅಂತಂದರೆ y. Therefore y will be equal to 6. Therefore the first point will be 0, 6. If y is equal to 0, ಒಂದು ವೇಳೆ ಇಲ್ಲಿ 0 ಆದರೆ 2x plus 0 ಆಗುತ್ತೆ. ಸೊ 2x plus 0 ಅಂತಂದರೆ 2x. Therefore 2x equal to 6. 2x equal to 6 ಆದರೆ 2 1s are 2 3s are. Therefore x will be equal to 3. Therefore the point will be 3, 0. ಸೊ ಇದು ಫಸ್ಟ್ ಲೈನಿನ ಕರೆಸ್ಪಾಂಡಿಂಗ್ ಪಾಯಿಂಟ್ಸ್ಗಳು. ಸೊ ಈ ಪಾಯಿಂಟ್ಗಳನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು ಅಂತಂದರೆ 2x plus y equal to 6 ಅಂತ ಏನು ಲೈನ್ ಇದೆ ಆ ಲೈನ್ನ ಡ್ರಾ ಮಾಡ್ಬೋದು. ಇಲ್ಲಿ ನಾವು ಡಾರ್ಕ್ ಲೈನನ್ನು ಡ್ರಾ ಮಾಡ್ತೀವಿ. ಎರಡೂ ಲೈನ್ಗಳು ಡಾರ್ಕ್ ಲೈನ್ ಆಗಿರುತ್ತೆ, ಯಾಕಂತಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ. ಓಕೆ, ಸಿಮಿಲರ್ಲಿ ವಿ ಶಾಲ್ ಫೈಂಡ್ ದ ಪಾಯಿಂಟ್ಸ್ ಕರೆಸ್ಪಾಂಡಿಂಗ್ ಟು 3x plus 4y equal to 12. ಸೊ ಇಲ್ಲಿ ಎಕ್ಸ್ ವೈ, ಎಕ್ಸ್ ಕಮ ವೈ ಅಂತ ತಗೊಂಡ್ರೆ ಇಫ್ ಎಕ್ಸ್ ಈಸ್ 0, ಇಲ್ಲಿ 0 ಆದರೆ 3 into 0 ಅಂದರೆ 0. ಸೊ ವಿ ವಿಲ್ ಬಿ ಲೆಫ್ಟ್ ವಿತ್ 4y equal to 12. ಸೊ 4 1s are 4 3s are 12. ಸೊ y ಎಷ್ಟಿರುತ್ತೆ ಅಂತಂದರೆ 3 ಆಗಿರುತ್ತೆ. ದೇರ್ಫೋರ್ ದ ಪಾಯಿಂಟ್ ವಿಲ್ ಬಿ 0, 3. ಇಫ್ y ಈಸ್ 0, ಸೊ ಇಲ್ಲಿ y 0 ಹಾಕಿದ್ರೆ 4 into 0 0 ಆಗುತ್ತೆ, ಈ ಟರ್ಮ್ ವ್ಯಾನಿಷ್ ಆಯಿತು. 3x equal to 12. So 3 1s are 3 4s are 12. So x will be 4. Therefore the point will be 4, 0. So ಈ ಪಾಯಿಂಟ್ಗಳನ್ನು ಯೂಸ್ ಮಾಡಿ ನಾವು 3x plus 4y equal to 12 ಲೈನನ್ನು ಡ್ರಾ ಮಾಡ್ಬೋದು. ಓಕೆ, ಈಗ ಏನು ಮಾಡಿ ಅಂತಂದರೆ ಸೊಲ್ಯೂಷನ್ ರೀಜನನ್ನು ಫೈಂಡ್ ಮಾಡಬೇಕು. ಟು ಫೈಂಡ್ ಸೊಲ್ಯೂಷನ್ ರೀಜನ್, ಅದನ್ನು ಈ ಕಡೆ ಬರ್ಬಿಡ್ತೀನಿ ನಾನು ಇಲ್ಲಿ. ಟು ಫೈಂಡ್ ಸೊಲ್ಯೂಷನ್ ರೀಜನ್. Already we know that in order to find the solution region, usually we take a point which is not on the line. ಲೈನ್ ಮೇಲೆ ಇಲ್ಲದೆ ಇರ್ತಕ್ಕಂಥ ಒಂದು ಪಾಯಿಂಟ್ ತಗೊಳ್ತೀವಿ. ಯೂಶುವಲ್ ಆಗಿ ನಾವು ಯಾವ್ದು ತಗೊಳ್ತೀವಿ ಅಂತಂದರೆ ಆರಿಜಿನ್ ತಗೊಳ್ತೀವಿ. ಸೊ ಕನ್ಸಿಡರ್ 0 0. ಸೊ 0 0 ಕನ್ಸಿಡರ್ ಮಾಡಿದಾಗ ಇನ್ಈಕ್ವಾಲಿಟಿ 1 ಇಂಪ್ಲೈಸ್, ಇನ್ಈಕ್ವಾಲಿಟಿ 1 ಅಲ್ಲಿ ಹಾಕಿದರೆ ಇಲ್ಲಿ, ಸೊ ಇನ್ಈಕ್ವಾಲಿಟಿ 1 ಏನಿದೆ ಅಂದರೆ 2 into 0 plus 0 is greater than or equal to 6. That implies 2 into 0 ಅಂದರೆ 0. So 0 plus 0 is 0 greater than or equal to 6, which is false. So conclusion ಏನು ಬಂತು ಅಂತಂದರೆ ಫಾಲ್ಸ್ ಅಂತ ಬಂತು. ಸೊ ಇದರ ಅರ್ಥ 0 0 ಈ 2x plus y equal to 6 ಲೈನ್ ಏನಿರುತ್ತಲ್ಲ ಅದರ ಯಾವ ಸೈಡ್ 0 0 ಇರುತ್ತೆ ನೋಡಬೇಕು, ಅದರ ಆಪೋಸಿಟ್ ಪ್ಲೇನನ್ನು ನಾವು ಶೇಡ್ ಮಾಡಬೇಕು, ಯಾಕಂದರೆ ಇಲ್ಲಿ ಕನ್ಕ್ಲೂಷನ್ ಫಾಲ್ಸ್ ಅಂತ ಬಂದಿದೆ. ಅದೇ ರೀತಿ ಇನ್ಈಕ್ವಾಲಿಟಿ 2 ಏನಾಗುತ್ತೆ ಅಂತ ನೋಡಿ. ಇನ್ಈಕ್ವಾಲಿಟಿ 2 ಇಂಪ್ಲೈಸ್ 3 into 0 plus 4 into 0 is less than or equal to 12. That implies 2 into 0 ಅಂದರೆ 0, 4 into 0 again 0. So 0 plus 0 ಅಂದರೆ 0. It is less than or equal to 12. So which is true? So ನಾವು 3x plus 4y equal to 12 ಅಂತ ಲೈನ್ ಏನಿರುತ್ತಲ್ಲ ಅದಕ್ಕೆ 0 0 ಯಾವ ಪ್ಲೇನಲ್ಲಿ ಇರುತ್ತೋ ಆ ಪ್ಲೇನನ್ನೇ ನಾವಿಲ್ಲಿ ಶೇಡ್ ಮಾಡಬೇಕು, ಯಾಕಂತಂದರೆ ಟ್ರೂ ಅಂತ. ಸೊ
ಫಸ್ಟ್ ಲೈನಿನ ಆಪೋಸಿಟ್ ಪ್ಲೇನ್, ಸೆಕೆಂಡ್ ಲೈನ್ನ ಅದೇ ಪ್ಲೇನ್, ಅಂದರೆ 0 0 ಯಾವ ಪ್ಲೇನ್ ಇರುತ್ತಲ್ಲ ಅದೇ ಪ್ಲೇನನ್ನು ಶೇಡ್ ಮಾಡಬೇಕು. ಓಕೆ, ಸೊ ಈಗ ಏನು ಮಾಡಬೇಕು ಅಂತಂದರೆ, ಇನ್ ಆರ್ಡರ್ ಟು to find solution region, first let us consider the plane. ಸೊ ಪ್ಲೇನ್ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ತಗೊಳ್ಳೋಣ. ಇಲ್ಲಿ ನಮಗೆ ಆಕ್ಚುಲಿ ಬೇಕಾಗಿರೋದು 0,6 ಅಂದ್ರೆ y ಆಕ್ಸಿಸ್ ಮೇಲೆ 6 ವರೆಗೂ ಬೇಕು, x ಆಕ್ಸಿಸ್ ಮೇಲೆ 3,0. ಇಲ್ಲಿ 0,3 4,0. ಓಕೆ, ಹಾಗಾಗಿ ನೆಗೆಟಿವ್ ಆಕ್ಸಿಸ್ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ನಾವು ಇಲ್ಲಿ ಒಂದಷ್ಟು ಜಾಸ್ತಿ ಮಾಡ್ಕೋಬೇಕು, ಯಾಕಂದ್ರೆ 6 ಬೇಕಲ್ಲ ನಮಗೆ, ಹಾಗಾಗಿ. ಓಕೆ, ಈಗ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. 0,6 ಬೇಕಲ್ಲ, ಸೊ 8 ವರೆಗೂ ಮಾಡ್ಕೊಳ್ಳೋಣ, ಪ್ರಾಬ್ಲಮ್ ಇಲ್ಲ. ರೈಟ್, ಈಗ ಇದನ್ನ ಕೆಳಗಡೆ ತಗೊಂಡ್ಬಿಡ್ರಿ. ಓಕೆ, ಈಗ ಪಾಯಿಂಟ್ಸ್ನ ಲೊಕೇಟ್ ಮಾಡಿ ಆಮೇಲೆ ಏನು ಮಾಡಬೇಕು, ಶೇಡ್ ಮಾಡಬೇಕು. ಪಾಯಿಂಟ್ಸ್ ಯಾವುದು ಅಂತಂದ್ರೆ, ಫಸ್ಟ್ ಪಾಯಿಂಟು 0,6, x0 y6, x0 y6, ದಿಸ್ ಈಸ್ ದ ಪಾಯಿಂಟ್ 0,6. ಆಮೇಲೆ 3,0, x3 y0, ದಿಸ್ ಈಸ್ ದ ಪಾಯಿಂಟ್ 3,0. ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಡಾರ್ಕ್ ಲೈನ್ ನ ಡ್ರಾ ಮಾಡಬೇಕು. ಆಲ್ರೆಡಿ ಡಾರ್ಕ್ ಲೈನ್ ಯಾಕೆ ಅಂತ ಹೇಳಿ ನಾನು ಹೇಳಿದ್ದೀನಿ, ಯಾಕಂದ್ರೆ ಎರಡು ಇನ್ಇಕ್ವಾಲಿಟಿಗಳು ಸ್ಲ್ಯಾಕ್ ಇನ್ಇಕ್ವಾಲಿಟಿಗಳು, ಅಂದ್ರೆ ಈಕ್ವಲ್ ಅಂತ ಇರೋದ್ರಿಂದ ಇಲ್ಲಿ ನಾವು ಡಾರ್ಕ್ ಲೈನ್ ಅನ್ನ ಡ್ರಾ ಮಾಡಬೇಕು. ಓಕೆ, ಸೊ ಕಲರ್ ಚೇಂಜ್ ಮಾಡೋಣ. ಸಪೋಸ್ ಇದು ಗ್ರೀನ್ ಕಲರ್ ಆಗಿರಲಿ. ರೈಟ್, ಓಕೆ, ಈಗ ಇದರ ಕರೆಸ್ಪಾಂಡಿಂಗ್ ಈಕ್ವೇಶನ್ ಬರೆದ್ಬೇಡ. ಈಕ್ವೇಶನ್ ಏನಿದೆ, ಇದು 2x, ಇದರ ಈಕ್ವೇಶನ್ 2x + y = 6, 2x + y = 6 ಇದು ಈಕ್ವೇಶನ್. ಸೊ ಇದನ್ನ ಇಲ್ಲಿ ಬರೆದ್ಬಿಡ್ತೀನಿ. ಸೊ 2x + y = 6. ಈಗ ಇನ್ನೊಂದು ಲೈನ್ ಡ್ರಾ ಮಾಡಬೇಕು. 0,3 4,0, x0 y3, ಇದು 0,3 ಪಾಯಿಂಟ್, 0,3. ಇನ್ನು 4,0, x4 y0, ದಿಸ್ ಈಸ್ ದ ಪಾಯಿಂಟ್ 4,0. ಈಗ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಡಾರ್ಕ್ ಲೈನ್ ಅನ್ನೇ ಡ್ರಾ ಮಾಡಬೇಕು. ಇಲ್ಲೂ ಕೂಡ ಡಾರ್ಕ್ ಲೈನ್. ಸೊ ಈ ರೀತಿ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಡಾರ್ಕ್ ಲೈನ್ ಡ್ರಾ ಮಾಡಿದ್ದೀವಿ. ಓಕೆ, ಇದನ್ನು ಕೂಡ ಗ್ರೀನ್ ಕಲರ್ ಚೇಂಜ್ ಮಾಡೋಣ. ರೈಟ್, ಈಗ ಇದರ ಕರೆಸ್ಪಾಂಡಿಂಗ್ ಈಕ್ವೇಶನ್ ಬರ್ಬಿಡ್ತೀನಿ. ಇದರ ಈಕ್ವೇಶನ್ ಏನಿದೆ ಅಂತಂದ್ರೆ 3x + 4y, 3x + 4y = 12 ಅಂತ ಇದೆ. ಓಕೆ, ಈಗ ಫಸ್ಟ್ ಈಕ್ವೇಶನ್ 2x + y ಇದು ಗ್ರೇಟರ್ ದೆನ್ ಆರ್ = 6 ಅಂತ ಏನೋ ಸಮಥಿಂಗ್ ಇತ್ತು ಅನ್ಸುತ್ತೆ. 2x + y ಗ್ರೇಟರ್ ದೆನ್ ಆರ್ = 6 ಇಲ್ಲಿದೆ ನೋಡಿ. ಸೊ ಇದು ಫಾಲ್ಸ್ ಅಂತ ಬಂದಿದೆ. 0 0 ಎಲ್ಲಿದೆ ಅಂತಂದ್ರೆ ನೋಡಿ, ಈಗ ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, 2x + y ಗ್ರೇಟರ್ ದೆನ್ ಆರ್ = 6 ತಗೊಂಡಾಗ ಇದು ಫಾಲ್ಸ್ ಅಂತ ಬಂದಿದೆ. ಸೊ ಫಾಲ್ಸ್ ಅಂತ ಬಂದಿದೆ ಅಂದ್ರೆ 0 0 ಇರೋದು 2x + y = 6 ನ ಲೋವರ್ ಹಾಫ್ ಪ್ಲೇನ್ ಅಲ್ಲಿ, 0 0 ಇರೋದು 2x + y = 6 ನ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇರೋದು. ಬಟ್ ಇಲ್ಲಿ ಫಾಲ್ಸ್ ಅಂತ ಬಂದಿರೋದ್ರಿಂದ ಆಪೋಸಿಟ್ ಪ್ಲೇನ್ ಅಂದ್ರೆ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಈ ಪಾರ್ಟ್ ಅನ್ನು ಶೇಡ್ ಮಾಡಬೇಕು, ನಾವು ಈ ಪಾರ್ಟ್ ಶೇಡ್ ಮಾಡಬೇಕು. ಸೊ ಇಲ್ಲಿ ಮೇಲ್ಗಡೆ ಇರಬೇಕು, ಒಟ್ಟಿನಲ್ಲಿ ಶೇಡೆಡ್ ರೀಜನ್ ಮೇಲ್ಗಡೆ ಇರಬೇಕು. ಈಗ ಏನ್ ಮಾಡಿ ಅಂತಂದ್ರೆ 3x + 4y ಇಲ್ಲಿದೆ, 3x + 4y ಲೆಸ್ ದೆನ್ ಆರ್ = 12. ಇದಕ್ಕೆ ಆರಿಜಿನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟ್ರೂ ಅಂತ ಬಂದಿದೆ. ಟ್ರೂ ಅಂತ ಬಂದಿದೆ ಅಂತಂದ್ರೆ 3x + 4y = 12 ಲೈನ್ ಇಲ್ಲಿದೆ, ಅದರ ಕೆಳಗಡೆ ಆರಿಜಿನ್ ಇದೆ. ಮತ್ತೆ 0 0 ಹಾಕಿದಾಗ ಟ್ರೂ ಅಂತ ಬಂದಿದೆ, ಹಾಗಾಗಿ ಕೆಳಗಡೆನೆ ಶೇಡ್ ಮಾಡಬೇಕು. ಸೊ 2x + y = 6 ನ ಮೇಲ್ಗಡೆ ಶೇಡ್ ಮಾಡಬೇಕು, 3x + 4y = 12 ನ ಕೆಳಗಡೆ ಶೇಡ್ ಮಾಡಬೇಕು. ಸೊ ಎರಡಕ್ಕೂ ಕಾಮನ್ ರೀಜನ್ ಯಾವುದು ಅಂತಂದ್ರೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ಕಾಮನ್ ರೀಜನ್. ಇದರ ಮೇಲ್ಗಡೆ ಬರೋ ಹಾಗಿಲ್ಲ ಮತ್ತೆ ಇದ್ರ ಕೆಳಗಡೆ ಬರೋ ಹಾಗಿಲ್ಲ. ಸೊ ಎರಡಕ್ಕೂ ಕಾಮನ್ ರೀಜನ್ ಇಲ್ಲಿ ಕೆಳಗಡೆ ಏನ್ ಕಾಣಿಸುತ್ತಲ್ಲ, ಇದು ನಮಗೆ ಬೇಕಾಗಿರಂತ ಕಾಮನ್ ರೀಜನ್. ಹಾಗಾಗಿ ಸೊ ನಮಗೆ ಬೇಕಾಗಿರಂತ ರೀಜನ್ ಇಲ್ಲಿದೆ ನೋಡಿ. ಸೊ ಇದೊಂದು ಇಲ್ಲಿಂದ ಇನ್ನು ಇನ್ಫಿನಿಟಿ ವರೆಗೂ ಹೋಗುತ್ತೆ, ಇದು ಇನ್ಫಿನಿಟಿ ವರೆಗೂ ಹೋಗುತ್ತೆ ಹಿಂಗೇನೆ. ಬಟ್ ನಮಗೆ ಸಾಕಿಷ್ಟೇನೆ. ಓಕೆ,
ಓಕೆ, ಸೊ ಇಲ್ಲಿ ಇನ್ಫಿನಿಟಿವರೆಗೂ ಹೋಗ್ತಾನೆ ಇರ್ತದೆ ಅದು. ಬಟ್ ನಾವು ಜಸ್ಟ್ ಶೇಡ್ ಮಾಡೋಕೆ ಅನುಕೂಲ ಆಗಲಿ ಅಂತೇಳಿ ನಾವೇನು ಮಾಡಿದ್ದೀವಿ ಅಂತಂದರೆ ಇದನ್ನು ಈ ರೀತಿ ತಗೊಂಡಿದ್ದೀವಿ ಅಷ್ಟೇ. ಓಕೆ, ಸೊ ಇದನ್ನು ಯಾವುದಾದ್ರೂ ಒಂದು ಕಲರಿಂದ ಫಿಲ್ ಮಾಡೋಣ. ಸೊ ಇಲ್ಲೇನು ಶೇಡ್ ಮಾಡಿದ್ದೀವಲ್ಲ, ಈ ಶೇಡೆಡ್ ರೀಜನನ್ನೇ ನಾವೇನು ಕರಿತೀವಿ ಅಂತಂದರೆ ಸೊಲ್ಯೂಷನ್ ರೀಜನ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಎಕ್ಸ್ ಪ್ಲಸ್ ವೈ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ಮತ್ತೊಂದು ಇನ್ಇಕ್ವಾಲಿಟಿ 2x ಮೈನಸ್ ವೈ ಈಸ್ ಲೆಸ್ ದೆನ್ 0. ಸೊ ಈಗೇನು ಮಾಡಿ ಅಂತಂದರೆ ಫಸ್ಟು ಇಲ್ಲಿ ಲೆಟ್ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಇದನ್ನ ಇನ್ಇಕ್ವಾಲಿಟಿ 1 ಅಂತ ಅನ್ಕೊಳ್ಳಿ. 2x ಮೈನಸ್ ವೈ ಲೆಸ್ ದೆನ್ 0 ಇದನ್ನ ಇನ್ಇಕ್ವಾಲಿಟಿ 2 ಅಂತ ಅನ್ಕೊಳ್ರಿ. ಈಗೇನು ಮಾಡಿ ಅಂತಂದರೆ ಫಸ್ಟು ಟು ಡ್ರಾ ಲೈನ್. So in order to draw a line, we should consider the equations. So consider ಯಾವ ಈಕ್ವೇಷನ್ ಕನ್ಸಿಡರ್ ಮಾಡ್ತೀರಿ ಅಂತಂದರೆ x plus y equal to 4 ಇದೊಂದು ಈಕ್ವೇಷನ್ನು. ಇನ್ನೊಂದು ಈಕ್ವೇಷನ್ನು 2x minus y equals to 0. ಓಕೆ, ಈಗ x y x, y. If x is 0, ಇಲ್ಲಿ 0 ಆದರೆ y will be equal to 4. If y is 0, x will be 4. Therefore, the point will be 0, 4 and 4, 0. So, ಇದು ಒಂದು ಸೆಟ್ ಆಫ್ ಪಾಯಿಂಟ್ಸ್. ಇನ್ನು 2x minus y equal to 0 ಬಂದರೆ ಇಲ್ಲೂ ಕೂಡ ನಾವು ಪಾಯಿಂಟ್ಸನ್ನು ಫೈಂಡ್ ಮಾಡಬೇಕು. x, y. If x is 0, then y is also 0. If x is 0, ಇಲ್ಲಿ 0 ಆದರೆ 2 into 0 is 0. So, 0 minus y ಅಂದರೆ minus y equal to 0 ಆಗುತ್ತೆ. Minus y equal to 0 ಅಂತಂದರೆ 0. ಸೊ ಒಂದು ಪಾಯಿಂಟು 0, 0 ಬಂತು. ಇಫ್ y is 0, ಇಲ್ಲಿ y 0 ಬಂದರೆ 2x equal to 0 ಆಗುತ್ತೆ. 2x equal to 0 ಅಂತಂದ್ರೆ ಅಗೇನ್ x is 0/2. 0/2 is nothing but 0. Therefore x is 0. ಮತ್ತೊಂದು ಪಾಯಿಂಟ್ 0, 0 ಬಂದ್ಬಿಡ್ತದೆ. ಸೊ ಒಂದೇ ಪಾಯಿಂಟೇ ಬಂತು ಮತ್ತೊಮ್ಮೆ. ಹಾಗಾಗಿ ಇಲ್ಲಿ ಸ್ವಲ್ಪ ಬೇರೆ ವ್ಯಾಲ್ಯೂ ತಗೋಬೇಕು. ಎಕ್ಸ್ಗಾದ್ರೂ ಕೊಡಿ ಅಥವಾ ವೈಗಾದ್ರೂ ಕೊಡಿ. ಇಲ್ಲಿ ನೋಡಿ 2x minus y equal to 0 ಅಂತ ಇದೆಯಲ್ಲ, ಅದನ್ನ 2x minus y ಈ ಕಡೆ ತಗೊಂಡ್ರೆ 2x equal to y ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ಗೆ ಬೇರೆ ಯಾವುದಾದ್ರೂ ಒಂದು ವ್ಯಾಲ್ಯೂನ ಕೊಡಿ, y ವ್ಯಾಲ್ಯೂ ಸಿಕ್ಬಿಡ್ತದೆ ನಮಗೆ. ಇಫ್ ಎಕ್ಸ್ ಈಸ್ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ಗೆ 2 ಕೊಡಿ. ಇಫ್ ಎಕ್ಸ್ ಈಸ್ 2, ದೆನ್ 2 into 2 equal to y. Therefore y will be equal to 4. ಸೊ ಇಲ್ಲಿ ಏನಾಗುತ್ತೆ 2, 4. ಇಲ್ಲಿ 0, 4, 4, 0. ಇಲ್ಲಿ 0, 0, 2, 4 ಇಷ್ಟಿದೆ. ಓಕೆ, ಸೊ ಇಷ್ಟು ಪಾಯಿಂಟ್ಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು ಅಂತಂದ್ರೆ ಲೈನ್ ನ ಡ್ರಾ ಮಾಡ್ಬೋದು. ಈಗ ಟು ಫೈಂಡ್ ಸೊಲ್ಯೂಷನ್ ರೀಜನ್, ಸೊ ಇಲ್ಲಿ ವಿ ಶುಡ್ ಕನ್ಸಿಡರ್ ಎ ಪಾಯಿಂಟ್ ವಿಚ್ ಈಸ್ ನಾಟ್ ಆನ್ ದ ಲೈನ್. ಇಲ್ಲಿ ಆರಿಜಿನ್ ತಗೊಂಡ್ರೆ ಇನ್ಇಕ್ವಾಲಿಟಿ 1 ಪ್ರಾಬ್ಲಮ್ ಆಗಲ್ಲ, ಇನ್ಇಕ್ವಾಲಿಟಿ 2 ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ ಪ್ರಾಬ್ಲಮ್ ಅಂತಂದ್ರೆ 2 into 0, 0 minus 0. ಸೊ 0 is less than 0 ಅಂತ ಬರ್ತದೆ. ಯಾಕೆ ಇದು ಸಮಸ್ಯೆ ಆಗ್ತದೆ ಅಂತಂದ್ರೆ 0, 0 is ಆನ್ ದಿಸ್ ಲೈನ್. ಯಾವುದು 2x minus y equal to 0 ಲೈನ್ ಮೇಲೆನೆ ಇರೋದ್ರಿಂದ ಇಲ್ಲಿ ಸೆಕೆಂಡ್ ಇನ್ಇಕ್ವಾಲಿಟಿಗೆ 0, 0 ನಡೆಯಲ್ಲ. ಫಸ್ಟ್ ಇನ್ಇಕ್ವಾಲಿಟಿಗೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಸೆಕೆಂಡ್ ಇನ್ಇಕ್ವಾಲಿಟಿ ನಡೆಯಲ್ಲ. ಹಾಗಾಗಿ ಎರಡು ಇನ್ಇಕ್ವಾಲಿಟಿಗೆ ಯೂಸ್ ಆಗೋ ತರ ನಾವೇನ್ ಮಾಡೋಣ ಅಂತಂದ್ರೆ ಯಾವ್ದಾದ್ರು ಬೇರೆ ಪಾಯಿಂಟ್ ತಗೊಳ್ಳೋಣ. ನಾನು ಯಾವ ಪಾಯಿಂಟ್ ತಗೊಳ್ತೀನಿ ಇಲ್ಲಿ ಅಂತಂದ್ರೆ 1, 1 ಅಂತ ತಗೊಳ್ತೀನಿ. 1, 1 ಇದೇ ತಗೋಬೇಕಂತ ರೂಲ್ ಇಲ್ಲ, ಯು ಕ್ಯಾನ್ ಟೇಕ್ ಎನಿ ಪಾಯಿಂಟ್. ಈಗ ಇನ್ಇಕ್ವಾಲಿಟಿ 1 ಇಂಪ್ಲೈಸ್ 1, 1 ನೋಡಿ. ಶೇಡ್ ಮಾಡುವಾಗ ಇದೇ ಪಾಯಿಂಟ್ನೇ ನಾವು ರೆಫರೆನ್ಸ್ ಆಗಿ ನೋಡ್ಬೇಕು. 1, 1 ಯಾವ ಪ್ಲೇನ್ ಅಲ್ಲಿ ಇದೆ, ಆ ಪ್ಲೇನ್ ಶೇಡ್ ಮಾಡ್ಬೇಕಾ ಅಥವಾ ಆಪೋಸಿಟ್ ಪ್ಲೇನ್ ಶೇಡ್ ಮಾಡ್ಬೇಕಾ ಅನ್ನೋದನ್ನ ನಾವಿಲ್ಲಿ 1, 1 ನೋಡಿನೇ ಡಿಸೈಡ್ ಮಾಡಬೇಕು. ಓಕೆ, ಈಗ ಇನ್ಇಕ್ವಾಲಿಟಿ 1 ಅಲ್ಲಿ ಎಕ್ಸ್ ಅಲ್ಲೂ 1 ಹಾಕಬೇಕು, ವೈ ಕೂಡ 1 ಹಾಕಬೇಕು. ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ದಿಸ್ ಇಂಪ್ಲೈಸ್ 1 + 1 is 2 is greater than or equal to 4, which is false. ಅಂದ್ರೆ x plus y equal to 4 ಅಂತ ಏನು ಲೈನ್ ಇರುತ್ತಲ್ಲ, ಆ ಲೈನಿನ ಯಾವ ಭಾಗದಲ್ಲಿ ಈ 1, 1 ಇದೆ ಅಂತ ನೋಡ್ಬೇಕು. ಅದರ ಆಪೋಸಿಟ್ ಪ್ಲೇನ್ ಅಲ್ಲಿ ನಾವೀಗ ಶೇಡ್ ಮಾಡಬೇಕು. ಯಾಕಂದ್ರೆ 2 is greater than or equal to 4 ಅಂತ ಬಂದಿದೆ, ಇಟ್ ಈಸ್ ಫಾಲ್ಸ್.
ಸೊ ಫಾಲ್ಸ್ ಅಂತ ಬಂದಿರೋದ್ರಿಂದ 1, 1 ಯಾವ ಪ್ಲೇನಲ್ಲಿ ಇರುತ್ತೋ ಅದರ ಆಪೋಸಿಟ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು ಒಂದೇದು. ಆಮೇಲೆ ಇನ್ಇಕ್ವಾಲಿಟಿ 2 ಏನಾಗುತ್ತೆ ನೋಡಿ. ಇನ್ಇಕ್ವಾಲಿಟಿ 2 ಇಂಪ್ಲೈಸ್ 2 into 1 minus 1 is less than 0. 2 ones are 2 minus 1 less than 0. 2 minus 1 is 1 is less than 0. Again false, which is false. ಇದು ಕೂಡ false ಅಂತ ಬಂತು. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ 2x minus y equal to 0 ಅಂತ ಏನು ಲೈನ್ ಇದೆಯಲ್ಲ ಅದರ 1, ಆ ಲೈನ್ಗೆ 1, 1 ಯಾವ ಪ್ಲೇನ್ ಅಲ್ಲಿ ಇದೆ ಅಂತ ನೋಡಿ ಅದರ ಆಪೋಸಿಟ್ ಪ್ಲೇನ್ ಅನ್ನೇ ಇಲ್ಲೂ ಕೂಡ ಶೇಡ್ ಮಾಡಬೇಕು. ಓಕೆ, ಈಗ ಇನ್ನೊಂದೇನು ಅಂತಂದ್ರೆ x plus y equal to 4 ಲೈನ್ ಡ್ರಾ ಮಾಡುವಾಗ ಡಾರ್ಕ್ ಲೈನ್ ಡ್ರಾ ಮಾಡಬೇಕು. 2x minus y equal to 0 ಈ ಲೈನ್ ಡ್ರಾ ಮಾಡುವಾಗ ಡಾಟೆಡ್ ಲೈನ್ ಡ್ರಾ ಮಾಡಬೇಕು. ಯಾಕೆ ಅಂತಂದ್ರೆ 2x minus y less than 0 ಅಂತ ಇದೆ. ಹಾಗಾಗಿ ಡಾಟೆಡ್ ಲೈನು ಇಲ್ಲಿ ಡಾರ್ಕ್ ಲೈನ್. ಸೊ ಇಷ್ಟನ್ನು ತಲೆ ಇಟ್ಕೊಂಡು ಈಗೇನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಡ್ರಾ ದ ಲೈನ್. ಸೊ ಲೆಟ್ ಅಸ್ ಕನ್ಸಿಡರ್ ದ ಕೋಆರ್ಡಿನೇಟ್ ಸಿಸ್ಟಮ್. ಪಾಯಿಂಟ್ಸ್ 0,4 4,0 ಬೇಕು. ಇಲ್ಲಿ 0,0 2,4. ಸೊ ಇಲ್ಲಿ 5 ವರೆಗೂ ಇದೆ. ಒಂದು ಪಾಯಿಂಟ್ ಒಂದಷ್ಟು ಎಕ್ಸ್ಟ್ರಾ ಮಾಡ್ಕೊಂತೀನಿ ನಾನು. 6 ವರೆಗೆ ಇರಲಿ. ನೆಗೆಟಿವ್ ಬೇಡ, ಈ ಕಡೆ ನೆಗೆಟಿವ್ ಕೂಡ ಬೇಡ. ಓಕೆ, ಗ್ರಿಡ್ಸ್ ಇರಲಿ. ರೈಟ್, ಇದನ್ನ ಕೆಳಗಡೆ ತಗೊಂಡ್ಬಿಟ್ರಿ. ರೈಟ್, ಸೊ ಇಷ್ಟಿರಲಿ. ಈಗ ಪಾಯಿಂಟ್ಸ್ ಲೊಕೇಟ್ ಮಾಡಿ ಶೇಡ್ ಮಾಡಬೇಕು. ರೈಟ್, ಈಗ ಫಸ್ಟ್ ಯಾವ ಪಾಯಿಂಟ್ ಅಂತಂದ್ರೆ 0,4 x0 y4. ದಿಸ್ ಈಸ್ ದ ಪಾಯಿಂಟ್ 0,4. ಎರಡನೇ ಪಾಯಿಂಟ್ 4,0 x4 y0. ದಿಸ್ ಈಸ್ ದ ಪಾಯಿಂಟ್ 4,0. ಓಕೆ, ಈಗ ಈ ಎರಡು ಲೈನ್ ಇಂದ ಪಾಸ್ ಆಗಿ ಹೋಗೋ ತರ ಇಲ್ಲಿ ಡಾರ್ಕ್ ಲೈನ್ ಡ್ರಾ ಮಾಡಬೇಕು. ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಲೈನ್ ಯಾವ್ದಾಗಿರುತ್ತೆ ಅಂದ್ರೆ ಡಾರ್ಕ್ ಲೈನ್. ಓಕೆ, ಇಲ್ಲಿಂದ ಒಂದು ಡಾರ್ಕ್ ಲೈನ್ ಹೋಯ್ತು. ಓಕೆ, ಲೈಕ್ ದಿಸ್. ಕಲರ್ ಲೆಟ್ ಇಟ್ ಬಿ ಗ್ರೀನ್. ಈಕ್ವೇಶನ್ ಆಫ್ ದಿಸ್ ಲೈನ್, ಇದರ ಈಕ್ವೇಶನ್ ಏನಿದೆ ಅಂತಂದ್ರೆ x plus y equal to 4. ಈಕ್ವೇಶನ್ ಆಫ್ ದಿಸ್ ಲೈನ್. ಈಗ ಎರಡನೇ ಲೈನ್ ಯಾವುದು ಅಂತಂದ್ರೆ 2x minus y equal to 0. ಈ ಲೈನ್ ಡ್ರಾ ಮಾಡುವಾಗ ಡಾಟೆಡ್ ಲೈನ್ ಡ್ರಾ ಮಾಡಬೇಕು. ಬಿಫೋರ್ ದಟ್ ಲೆಟ್ ಅಸ್ ಲೊಕೇಟ್ ದ ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಯಾವುದು 0, 0, 0,0. ದಿಸ್ ಈಸ್ ದ ಪಾಯಿಂಟ್ 0,0. ಇನ್ನೊಂದು ಪಾಯಿಂಟ್ ಯಾವುದು 2,4. x2 ಆದರೆ y4 ಇಲ್ಲಿದೆ ನೋಡಿ. 2,4 x2 y4. ದಿಸ್ ಈಸ್ ದ ಪಾಯಿಂಟ್ 2,4. ಸೊ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಡಾಟೆಡ್ ಲೈನ್ ನ ಡ್ರಾ ಮಾಡಬೇಕು. ಸೊ ವಿ ಹ್ಯಾವ್ ಟು ಡ್ರಾ ದ ಡಾಟೆಡ್ ಲೈನ್ ಈ ರೀತಿ. ರೈಟ್, ಸೊ ಈ ರೀತಿ ಒಂದು ಡಾಟೆಡ್ ಲೈನು ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗ್ಬೇಕು. ರೈಟ್, ಸೊ ಇದು ಕೂಡ ಗ್ರೀನ್ ಕಲರ್. ಇದರ ಈಕ್ವೇಶನ್ ಏನಿದೆ 2x minus y equal to 0 ಅಥವಾ y equal to 2x ಅಂತ ಅನ್ಕೊಳ್ರಿ. ದಿಸ್ ಇಸ್ ದ ಲೈನ್. ಈಗ ನಾವು ಶೇಡ್ ಮಾಡೋದಕ್ಕೆ ಯಾವ ಪಾಯಿಂಟ್ ನ ರೆಫರೆನ್ಸ್ ಆಗಿ ತಗೊಳ್ಬೇಕು ಅಂತಂದ್ರೆ 1,1 ತಗೋಬೇಕು. 1,1 ಇಲ್ಲಿದೆ. x is 1 y axis 1 ಇಲ್ಲಿದೆ ನೋಡಿ. 1,1 ಇಲ್ಲಿದೆ. ಈಗ ಈ ಎರಡು ಲೈನ್ಗೆ 1,1 ಎಲ್ಲಿದೆ ಅಂತ ನೋಡಿ ಆಮೇಲೆ ಏನ್ ಮಾಡಬೇಕು ಅಂದ್ರೆ ಶೇಡ್ ಮಾಡಬೇಕು. ಫಸ್ಟ್ ಒನ್ x plus y equal to 4 ಅಂತ ತಗೊಂಡಾಗ ಫಾಲ್ಸ್ ಅಂತ ಬಂದಿದೆ. x plus y equal to 4 ನ ಲೈನ್ ಇಲ್ಲಿದೆ. ಈ ಲೈನ್ ನ ಕೆಳಗಡೆ 1,1 ಇದೆ. ಫಾಲ್ಸ್ ಅಂತ ಬಂದಿರೋದ್ರಿಂದ ಆಪೋಸಿಟ್ ಪ್ಲೇನ್ ಅಂದ್ರೆ ಮೇಲ್ಗಡೆ ಶೇಡ್ ಮಾಡಬೇಕು. ಇಲ್ಲಿ ಶೇಡ್ ಮಾಡಬೇಕು ಅಥವಾ ಇಲ್ಲಿ ಶೇಡ್ ಮಾಡಬೇಕು ಅಥವಾ ಇಲ್ಲಿ ಶೇಡ್ ಮಾಡಬೇಕು. ಓಕೆ, ಆಮೇಲೆ ಎರಡನೇದೇನು 2x minus y equal to 0 ಆ ಲೈನ್ಗೆ ನಾವು 1,1 ತಗೊಂಡಾಗ ಅಲ್ಲೂ ಕೂಡ ಫಾಲ್ಸ್ ಅಂತ ಬಂದಿದೆ. ಸೊ 2x minus y equal to 0 ಇಲ್ಲಿದೆ. ಇದರ ಕೆಳಗಡೆ 1,1 ಇದೆ. ಸೊ ಇದು ಫಾಲ್ಸ್ ಅಂತ ಬಂದಿರೋದ್ರಿಂದ ಇದರ ಮೇಲ್ಗಡೆ ಶೇಡ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಶೇಡ್ ಮಾಡಬೇಕು. ಸೊ x plus y equal to 4ಗೂ ಮೇಲ್ಗಡೆ ಶೇಡ್ ಮಾಡಬೇಕು. 2x minus y equal to 0ಗೂ ಮೇಲ್ಗಡೆ ಶೇಡ್ ಮಾಡಬೇಕು. ಹಾಗಾಗಿ ಶೇಡಿಂಗ್ ಯಾವ ಕಡೆ ಇರಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಈ ಪಾರ್ಟ್ ಅಲ್ಲಿ ಶೇಡಿಂಗ್ ಬರಬೇಕು. ಹಾಗಾಗಿ ನಮ್ಮ ಶೇಡೆಡ್ ರೀಜನ್ ಇಲ್ಲಿ ಇರುತ್ತೆ ನೋಡ್ರಿ. ಸೊ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ
ಇದ್ರ ಮೇಲ್ಗಡೆ ಇನ್ಫಿನಿಟಿವರೆಗೂ ಹೋಗಿರ್ತದೆ. ನಾನು ಜಸ್ಟ್ ರೆಫರೆನ್ಸಿಗೆ ಮಾತ್ರ ಇಷ್ಟು ತಗೊಂಡಿದ್ದೀನಿ. ಓಕೆ, ಸೊ ರೆಫರೆನ್ಸಿಗೆ ಇಷ್ಟು ಮಾತ್ರ ತಗೊತಿದ್ದೀನಿ ನಾನಿಲ್ಲಿ. ಇಲ್ಲಿ ಇಷ್ಟು ಮಾತ್ರ ಇರಬೇಕು. ಬರ್ತಾ ಇಲ್ಲ ಇದರಲ್ಲಿ ಟ್ರಯಾಂಗ್ಯುಲರ್ ಶೇಪು, ಬಿಡಿ ಹೋಗಲಿ. ಬೈ ಹ್ಯಾಂಡ್ ಶೇಡ್ ಮಾಡಿಬಿಡೋಣ. ಸೊ ಇಲ್ಲಿ ಈ ಪಾರ್ಟ್ ಆ್ಯಕ್ಚುಲಿ ಶೇಡ್ ಮಾಡಬೇಕಾಗಿರೋದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪಾರ್ಟನ್ನು ನಾವು ಶೇಡ್ ಮಾಡಬೇಕು. ಸೊ ಇದು ನಮಗೆ ಬೇಕಾಗಿರೋಂಥ ರೀಜನ್. ಸೊ ಕನ್ಕ್ಲೂಷನ್ ಬರಿಬೇಕಾದ್ರೆ ಬರಿಬೋದು, ಶೇಡೆಡ್ ರೀಜನ್ ಈಸ್ ದ ಸೊಲ್ಯೂಷನ್ ರೀಜನ್ ಅಂತೇಳಿ ಕನ್ಕ್ಲೂಷನ್ ಬರಿಬೋದು. ಸೊ ಇದು ಆ್ಯಕ್ಚುಲಿ ಶೇಡ್ ಮಾಡಬೇಕಾಗಿರುತ್ತೆ ರೀಜನ್.